ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ದಾಂಡೇಲಿ ನಗರದಲ್ಲಿ 5/8/2014 ಮಾನವ ಹಕ್ಕುಗಳ ರಕ್ಷಣಾ ಪರಿಷತ್ತಿನ ದಾಂಡೇಲಿ ಘಟಕದ ಉದ್ಘಾಟನಾ ಸಭೆಯನ್ನ ಸಂತೋಷ ಸಭಾಭವನದಲ್ಲಿ ನೆರವೇರಿಸಿದರು. ಮಾನವ ಹಕ್ಕುಗಳ ರಕ್ಷಣಾ ಪರಿಷತ್ತು ಕರ್ನಾಟಕ ರಾಜ್ಯದ ಅಧ್ಯಕ್ಷರು ಆದ ಗಣೇಶ್ ನಾಯ್ಕ, ಮಹಿಳಾ ಪ್ರಧಾನ ಕಾರ್ಯದರ್ಶಿ ದೇವಾಡಿಗ, ರಾಜ್ಯ ಖಜಾಂಚಿ ನಿರಂಜನ್ ಪಾಟೀಲ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ವಿಜಯ್ ಹೆಗಡೆ, ವಕೀಲರು ಆದ ಸುಚಿತ್ರ ಅವರು ಉಪಸ್ಥಿತರಿದ್ದರು. ಉದ್ಘಾಟನೆಯನ್ನ ನೆರವೇರಿಸಿದ್ರು. ದಾಂಡೇಲಿ ತಾಲೂಕು ಅಧ್ಯಕ್ಷರನ್ನಾಗಿ ಧರ್ಮಣ್ಣ ಭಜಂತ್ರಿ, ಮಹಿಳಾ ಘಟಕದ ಅಧ್ಯಕ್ಷರು ಆದ ಸವಿತಾ ಜೋಮೋರೆ, ಪ್ರಧಾನ ಕಾರ್ಯದರ್ಶಿಯಾದ ನೀಲಾ ಫರ್ನಾಂಡಿಸ್ ಹಾಗೂ ಸುಮಂಗಲ ಎಚ್ ಪೊಲೀಸ್ ಸಂಘಟನಾ ಕಾರ್ಯದರ್ಶಿ ಜಗದೀಶ್ ಸಾಂಗ್ಲಿಕರ್, ನಾಗೇಂದ್ರ ಬಾವಿಮನೆ, ಅನೇಕ ಮುಖಂಡರು, ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ಪದಾಧಿಕಾರಿಗಳಿಗೆ ಐಡಿ ಕಾರ್ಡ್ ಅನ್ನು ಕೂಡ ಸಂಘಟನೆಯ ಸೇರುವ ಪತ್ರವನ್ನು ಕೂಡ ವಿತರಿಸಿದರು. ಸಂಘಟನೆಯಲ್ಲಿ ಪದಾಧಿಕಾರಿಗಳು ನಡೆಸಿಕೊಂಡು ಹೋಗುವ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.